ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರ ಹಿಡಿಯಲು ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶತಾಯಗತಾಯ ನಗರಸಭೆಯಲ್ಲಿ ಕಮಲ ಅರಳಿಸಲೇಬೇಕು ಎಂಬ ಹಠದೊಂದಿಗೆ ಪ್ರತಿತಂತ್ರಗಳನ್ನು ರೂಪಿಸಿದ್ದು ಅವು ಫಲಿಸುವ ಎಲ್ಲ ಸೂಚನೆಗಳಿವೆ. ಯಾಕೆಂದರೆ ಪ್ರಸ್ತುತ ನಗರಸಭೆಯಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರ ಸಂಖ್ಯೆ 19 ಆಗಿದ್ದು ಮತ್ತಷ್ಟು ಸದಸ್ಯರು ಬೆಂಬಲ ಘೋಷಿಸುವ ಎಲ್ಲ ಸೂಚನೆಗಳು ಇವೆ. ಹಾಗಾಗಿ 12ರಂದು ನಗರಸಭೆಯಲ್ಲಿ ಕೇಸರಿ ಬಾವುಟ ಹಾರುವುದು ಬಹುತೇಕ ಖಚಿತ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಆರಂಭದಲ್ಲಿ ಸದಸ್ಯರನ್ನ ಅವಾಚ್ಯ ರೀತಿಯಲ್ಲಿ ನಿಂದಿಸಿದ ಕಾಂಗ್ರೆಸ್ ನಾಯಕರು ನಂತರ ಸದಸ್ಯರ ಮನೆ ಬಾಗಿಲಿಗೆ ಎಡೆತಾಕಿ ಅವರ ಮನವೊಲಿಸುವ ಕೆಲಸಕ್ಕೆ ಮುಂದಾಗಿದ್ರ. ಆದರೆ ತೀವ್ರ ಅಸಮಾಧಾನದಲ್ಲಿದ್ದ ಹಲವು ಸದಸ್ಯರು ವರಿಷ್ಠರ ಮನವೊಲಿಕೆಗೆ ವಿಮುಖರಾದರೆ ಮತ್ತೆ ಹಲವು ಸದಸ್ಯರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಇದರ ಭಾಗವಾಗಿಯೇ ನಗರಸಭೆ ಹಾಲಿ ಅಧ್ಯಕ್ಷರು ಪ್ರವಾಸಕ್ಕೆ ತೆರಳದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಆದರೆ ಕಾಂಗ್ರೆಸ್ ಒತ್ತಡಕ್ಕೆ ಸದಸ್ಯರು ಮಣಿಯುವ ಆತಂಕದಲ್ಲಿ ಸೋಮವಾರವೇ ಬಿಜೆಪಿ ಬೆಂಬಲಿತ 18 ಮಂದಿ ನಗರಸಭೆ ಸದಸ್ಯರು ಹೊರ ರಾಜ್ಯಕ್ಕೆ ಹಾರಿದ್ದಾರೆ. ಸೋಮವಾರ ರಾತ್ರಿ 9:30 ಮತ್ತು 10:30ರ 2 ಇಂಡಿಗೋ ವಿಮಾನಗಳಲ್ಲಿ 18 ಮಂದಿ ಸದಸ್ಯರು ದೆಹಲಿಗೆ ಹಾರಿದ್ದಾರೆ. ಅಲ್ಲಿಂದ ಡಾರ್ಜಿಲಿಂಗ್ ತಲುಪಿರುವ ಸದಸ್ಯರು ಅಲ್ಲಿನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ತಂಗಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಆದರೆ ಸದಸ್ಯರು ದೆಹಲಿಗೆ ಹಾರುವುದಕ್ಕೂ ಮೊದಲು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವ ಹೈಡ್ರಾಮಾ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸೋಮವಾರ ಸಂಜೆ ನಗರಸಭೆ ಸದಸ್ಯರು ವಿಮಾನದ ಮೂಲಕ ಹಾರಲಿದ್ದಾರೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಕಾಂಗ್ರೆಸ್ ವರಿಷ್ಠರು ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ಸದಸ್ಯರನ್ನ ತಡೆಯಲು ವಿಮಾನ ನಿಲ್ದಾಣಕ್ಕೆ ಲಗ್ಗೆ ಹಾಕಿದ್ದಾರೆ. ಆದರೆ ವರಿಷ್ಠರು ವಿಮಾನ ನಿಲ್ದಾಣದಲ್ಲಿ ಕಾಯುತ್ತಿದ್ರೆ ಬಿಜೆಪಿ ವರಿಷ್ಠರು 28ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯೆ ಅಂಬಿಕಾ ಅವರನ್ನ ಆಪರೇಷನ್ ಕಮಲದತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ 19 ಇದ್ದ ಬಿಜೆಪಿ ಬೆಂಬಲ 20ಕ್ಕೆ ಏರಿಕೆಯಾಗಿದೆ. ಮೊದಲಿಂದಲೂ ಬಿಜೆಪಿ ಸಂಪರ್ಕದಲ್ಲಿರುವ 5 ಮಂದಿ ಸದಸ್ಯರನ್ನ ತಡೆಯಲು ಬಂದ ಕಾಂಗ್ರೆಸ್ ವರಿಷ್ಠರಿಗೆ 6ನೇ ಸದಸ್ಯರಾಗಿ ಅಂಬಿಕಾ ಅವರು ಕಾಣಿಸುತ್ತಿದ್ದಂತೆ ಅವರ ಕೋಪ ನೆತ್ತಿಗೇರಿದೆ. ಕೂಡಲೇ ವಿಮಾನ ಹತ್ತಲು ಇಮಿಗ್ರೇಷನ್ ತಲುಪಿದ್ದ ನಗರಸಭೆ ಸದಸ್ಯರನ್ನ ತಡೆಯಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ತೊರೆದು ಹೋಗುತ್ತಿರುವ ಸದಸ್ಯರನ್ನ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದರು ಎಂದು ಹೇಳಲಾಗಿದೆ. ಇದರಿಂದ ವಿಮಾನ ನಿಲ್ದಾಣದಲ್ಲಿ ಕೆಲ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪರಿಸ್ಥಿತಿಯನ್ನ ಹತೋಟಿಗೆ ತರಲು ವಿಮಾನ ನಿಲ್ದಾಣದ ಭದ್ರತೆಯಲ್ಲಿದ್ದ ಸಿಆರ್ಪಿಎಫ್ ಸಿಬ್ಬಂದಿ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದಾರೆ. ನಂತರ ಕಾಂಗ್ರೆಸ್ ವರಿಷ್ಠರನ್ನ ಹೊರಗೆ ಕೂರಿಸಿ ಬಿಜೆಪಿ ಬೆಂಬಲಿತ ಸದಸ್ಯರನ್ನ ಇಮಿಗ್ರೇಷನ್ ಒಳಗೆ ಪ್ರವೇಶಕ್ಕೆ ಅನುಮತಿ ನೀಡಿದ್ದು ಇದರಿಂದ ಕಾಂಗ್ರೆಸ್ ಸದಸ್ಯರನ್ನ ವಾಪಸ್ ಕರೆತರುವ ಕಾತುರದಲ್ಲಿ ಹೋಗಿದ್ದ ಕಾಂಗ್ರೆಸ್ ವರಿಷ್ಠರಿಗೆ ತೀವ್ರ ನಿರಾಸೆ ಎದುರಾಗಿದೆ. ನಂತರ ಹಲವು ಸದಸ್ಯರು ತಮ್ಮ ಲಗೇಜ್ ಹೊರಗೆ ಬಿಟ್ಟಿದ್ದ ಕಾರಣ ಅಲ್ಲಿ ಸದಸ್ಯರು ಚದುರಿದ್ದು 9:30ರ ಇಂಡಿಗೋ ವಿಮಾನದಲ್ಲಿ 10 ಮಂದಿ ಮತ್ತು ನಂತರ ಇಂಡಿಗೋ ವಿಮಾನದಲ್ಲಿ 8 ಮಂದಿ ಸದಸ್ಯರು ವಿಮಾನ ಹತ್ತಿ ದೆಹಲಿಗೆ ತೆರಳಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಾಂಗ್ರೆಸ್ ಸದಸ್ಯರನ್ನ ತಡೆಯಲು ಸಾಧ್ಯವಾಗದ ಕಾರಣ ಕಾಂಗ್ರೆಸ್ ವರಿಷ್ಠರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ಸಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ 13ನೇ ವಾರ್ಡಿನ ನಿರ್ಮಲಾ ಪ್ರತಾಪ್, 23ನೇ ವಾರ್ಡಿನ ನೇತ್ರಾವತಿ ಮತ್ತು ಹಾಲಿ ಉಪಾಧ್ಯಕ್ಷೆ ವೀಣಾ ರಾಮು ಅವರು ಪ್ರವಾಸದಿಂದ ದೂರ ಇದ್ದು ಇವರು ಪ್ರವಾಸಕ್ಕೆ ತೆರಳಿದ್ದರೂ ಬಿಜೆಪಿ ಬೆಂಬಲಿಸುವ ಬಗ್ಗೆ ಈಗಾಗಲೇ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ಉಳಿದಂತೆ 22ನೇ ವಾರ್ಡಿನ ಶ್ವೇತಾ ಮಂಜುನಾಥ್, 2ನೇ ವಾರ್ಡಿನ ರತ್ನಮ್ಮ, 24ನೇ ವಾರ್ಡಿನ ಅಂಬಿಕಾ ಅವರು ಬಿಜೆಪಿ ಬೆಂಬಲಿಸಿ ಈಗಾಗಲೇ ವಿಮಾನ ಹತ್ತಿದ್ದಾರೆ. ಅಲ್ಲಿಗೆ ಪ್ರಸ್ತುತ ಬಿಜೆಪಿ ಬೆಂಬಲಿತ ಸದಸ್ಯರ ಸಂಖ್ಯೆ 20ಕ್ಕೆ ಮುಟ್ಟಿದ್ದು ಸಂಸದರ ಮತ ಸೇರಿ 21 ಮತ ಬಿಜೆಪಿ ಪಾಲಿಗಿದೆ. ನಗರಸಭೆಯಲ್ಲಿ ಒಟ್ಟು 31 ಸದಸ್ಯರಿದ್ದು ಇವರೊಂದಿಗೆ ಸಂಸದರು, 2 ವಿಧಾನ ಪರಿಷತ್ ಸದಸ್ಯರು ಮತ್ತು ಒಬ್ಬ ಶಾಸಕರು ಸೇರಿ ಒಟ್ಟು 36 ಮತಗಳಾಗಲಿವೆ. ಅಲ್ಲಿಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು 19 ಮಂದಿ ಸದಸ್ಯರ ಬೆಂಬಲ ಅಗತ್ಯವಿದ್ದು ಪ್ರಸ್ತುತ ಬಿಜೆಪಿ ಬಳಿ 21 ಮಂದಿ ಸದಸ್ಯರು ಇರುವ ಕಾರಣ ಅಧಿಕಾರ ಹಿಡಿಯಲು ಹೆಚ್ಚು ಕಷ್ಟಪಡಬೇಕಾದ
ಅನುಮಾನದ ಅಗತ್ಯವಿಲ್ಲ. ಆದರೆ ಪ್ರಸ್ತುತ ನಗರಸಭೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಎಂಬ ಮರ್ಮ ಅರಿತಿರುವ ಇನ್ನೂ ಹಲವು ಕಾಂಗ್ರೆಸ್ ಸದಸ್ಯರು ಕಮಲ ಹಿಡಿಯಲು ಸಿದ್ಧರಾಗಿದ್ದು, ಒಂದೆರಡು ದಿನಗಳಲ್ಲಿ ಅವರು ಡಾರ್ಜಿಲಿಂಗ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ನಗರಸಭೆಯ ಹಿರಿಯ ಸದಸ್ಯರಾದವರು ಈಗಾಗಲೇ ಅನಾರೋಗ್ಯದ ನೆಪದಲ್ಲಿ ಮನೆಗೆ ಸೀಮಿತವಾಗಿದ್ದು, ಅವರು ಪ್ರವಾಸಕ್ಕೆ ತೆರಳದಿದ್ದರೂ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಬೆಂಬಲಿಸಲಿದ್ದಾರೆ ಎಂಬ ಸಂದೇಹ ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ ವರಿಷ್ಠರನ್ನು ಕಾಡುತ್ತಿದೆ. ಯಾಕೆಂದ್ರೆ ಈಗಾಗಲೇ ಮೊದಲ ಅವಧಿಯ ವೇಳೆ ಹಿರಿಯ ಸದಸ್ಯರು ಬಿಜೆಪಿ ಬೆಂಬಲಿಸಿರುವ ಕಾರಣ ಇತಿಹಾಸ ಪುನರಾವರ್ತನೆಯಾಗಲಿದೆಯೇ ಎಂಬ ಸಂದೇಹ ಕಾಡುತ್ತಿದೆ. ಇವರೊಂದಿಗೆ ಇನ್ನೂ 4-5 ಮಂದಿ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಬೆಂಬಲಿಸಲು ತೀರ್ಮಾನಿಸಿದ್ದು, ಈ ಲೆಕ್ಕಾಚಾರಗಳು ನಿಜವಾದರೆ ಕಾಂಗ್ರೆಸ್ನಲ್ಲಿ ಕೊನೆಗೆ ಉಳಿಯುವ ಸದಸ್ಯರ ಸಂಖ್ಯೆ 4ಕ್ಕೆ ಸೀಮಿತವಾಗಲಿದೆ ಎಂದು ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ಕಾಂಗ್ರೆಸ್ ಸದಸ್ಯರೊಬ್ಬರು ಸಿಟಿವಿ ನ್ಯೂಸ್ಗೆ ತಿಳಿಸಿದ್ದಾರೆ. ಪ್ರಸ್ತುತ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಡಾರ್ಜಿಲಿಂಗ್ನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಬಿಜೆಪಿ ಬೆಂಬಲಿತ ನಗರಸಭೆ ಸದಸ್ಯರು ಸೆಪ್ಟೆಂಬರ್ 12ರವರೆಗೂ ಚಿಕ್ಕಬಳ್ಳಾಪುರದ ಸಂಪರ್ಕದಿಂದ ದೂರ ಉಳಿಯಲಿದ್ದು, 12ರಂದು ಮತದಾನದ ವೇಳೆಗೆ ನೇರವಾಗಿ ಚಿಕ್ಕಬಳ್ಳಾಪುರದ ನಗರಸಭೆಗೆ ಆಗಮಿಸಲಿದ್ದಾರೆ. ಆಗ ಅಲ್ಲಿ ನಡೆಯಲಿರುವ ನಾಟಕೀಯ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಲಿದ್ದು, ಚುನಾವಣೆ ಮತ್ತಷ್ಟು ರಸವತ್ತಾಗಿ ಇರಲಿದೆ ಎಂದು ಕಾಂಗ್ರೆಸ್ ಸದಸ್ಯರೇ ಹೇಳಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೀಗ ಉತ್ತಮ ಘಟ್ಟ ತಲುಪಿದ್ದು, 12ರವರೆಗೆ ಮತ್ತಷ್ಟು ಬೆಳವಣಿಗೆಗಳು ನಡೆಯಲಿವೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಅಂತಿಮವಾಗಿ ನಗರಸಭೆಯಲ್ಲಿ ಕಮಲ ಅರಳಲಿದೆಯೇ ಇಲ್ಲವೇ ಕೈ ಕಮಾಲು ಮಾಡಲಿದೆಯೇ ಎಂಬುದನ್ನ ಇನ್ನೂ 9 ದಿನ ಕಾಯದೆ ವಿಧಿಯಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.